ಈ ವಿಡಿಯೋದಲ್ಲಿ ನಾವು ರಾಬಿನ್ ಶರ್ಮಾ ಅವರು ಬರೆದಿರುವ ದಿ 5 AM ಕ್ಲಬ್ನ ಬಗ್ಗೆ ವಿವರವಾಗಿ ನೋಡೋಣ. ಈ ಪುಸ್ತಕದ ವಿಷಯವನ್ನು ನಾವು ನಮ್ಮ ದಿನನಿತ್ಯ ಜೀವನಗಳಲ್ಲಿ ಅಳವಡಿಸಿಕೊಂಡರೆ ನಾವು ನಮ್ಮ ಜೀವನದ ಅತ್ಯುನ್ನತ ಯಶಸ್ಸನ್ನು ತಲುಪುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಬುಕ್ನ ಮೂಲ ಸಂದೇಶ ಬಂದು ನಮ್ಮ ಒಳಗಿನ ಮನೋಧೈರ್ಯ, ಏಕಾಗ್ರತೆ, ಇಚ್ಛಾಶಕ್ತಿ, ದೃಢತೆ, ಕಾರ್ಯಸಿದ್ಧಿಗೆ ಬೇಕಾಗುವ ಮತ್ತು ಅದನ್ನು ನಮ್ಮೊಳಗಡೆ ಗಟ್ಟಿಯಾಗಿ ನಮ್ಮಲ್ಲೇ ನೆಲೆಸುವ ಮತ್ತು ನಮ್ಮ ಗುರಿ ಸಾಧನೆಗೆ ಬೇಕಾಗುವ ಎಲ್ಲ ವಿಷಯವನ್ನು ತಿಳಿಸಿಕೊಡುತ್ತದೆ. ವೆಲ್ಕಮ್ ಟು ಸಣ್ಣ ಸುದ್ದಿ. ಪುಸ್ತಕದ ಮೊದಲನೇ ಭಾಗ, ಚಾಪ್ಟರ್ 1, ದಿ ಡೇಂಜರಸ್ ಡೀಡ್, ಅಪಾಯಕಾರಿ ಕಾರ್ಯ. ಒಬ್ಬ ಯಶಸ್ವಿ ಬಿಸ್ನೆಸ್ ವುಮೆನ್. ಇವಳು ಸಮಾಜದ ಗೌರವದ ಶಿಖರದಲ್ಲಿ ನಿಂತಿದ್ಲು. ಹೀಗಿದ್ದ ಈಕೆ ತನ್ನ ಜೀವನವನ್ನು ಕೊನೆಗೊಳಿಸಬೇಕು ಎಂಬ ನಿರ್ಧಾರಕ್ಕೆ ಬಂದಿರ್ತಾಳೆ. ಗನ್ನಿಂದ ಜೀವನ ತೆಗೆದುಕೊಂಡ್ರೆ ಅದು ತುಂಬಾ ಹಿಂಸಾತ್ಮಕವಾಗಿರುತ್ತೆ. ನೇಣು ಬಿಗಿದುಕೊಳ್ಳುವುದು ತುಂಬಾ ಹಳೆಯ ವಿಧಾನ. ಹಾಗೆ ಚಾಕುವಿನಿಂದ ಚುಚ್ಚಿಕೊಂಡರೆ ಅದು ತುಂಬಾ ಕ್ರೂರವಾಗಿರುತ್ತೆ. ಹಾಗಾದರೆ ತನ್ನ ಜೀವನವನ್ನು ಹೇಗೆ ಶಾಂತಿ ರೀತಿಯಲ್ಲಿ ಮತ್ತು ಬೇಗನೆ ಮುಗಿಸಬಹುದು ಎಂದು ಆಲೋಚನೆ ಮಾಡ್ತಿರ್ತಾಳೆ. ಹಲವು ತಿಂಗಳ ಹಿಂದೆ ಈಕೆ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಐಕಾನ್ ಆಗಿದ್ಲು. ತನ್ನ ಕಾಲೇಜು ಹಾಸ್ಟೆಲ್ ರೂಮ್ನಿಂದ ಶುರು ಮಾಡಿದ್ದ ಈ ಬಿಸ್ನೆಸ್ ಈಗ ಅವಳನ್ನು ದೊಡ್ಡ ಕಂಪನಿಯ CEO ಆಗಿ ಮಾಡಿತ್ತು. ಜನರು ಅವಳನ್ನು ತುಂಬ ಗೌರವಿಸ್ತಿದ್ರು. ಅವಳ ಕಂಪನಿಯ ಪ್ರಾಡಕ್ಟ್ಗಳನ್ನು ಪ್ರೀತಿಸ್ತಿದ್ದರು. ಆದರೆ ತನ್ನ ಕಂಪನಿಯ ಒಳಗೆ ನಡೆದಿದ್ದ ಈ ಒಳಪಿತೂರಿಯಿಂದ ತಾನೇ ಕಟ್ಟಿದ್ದ ಕಂಪನಿಯಿಂದ ತನ್ನನ್ನು ಹೊರಗೆ ಹಟ್ಟಿಸಲು ಸಂಚು ರೂಪಿಸ್ತಾ ಇದ್ರು. ಇದರಿಂದೆಲ್ಲ ಬೇಸರಗೊಂಡು ತನ್ನ ಜೀವವನ್ನು ಕೊನೆಗೊಳಿಸಬೇಕೆಂದ ನಿರ್ಧಾರಕ್ಕೆ ಬಂದಿದ್ಲು. ಒಂದು ದೊಡ್ಡ ಬಾಟಲ್ ತುಂಬ ನಿದ್ರೆ ಮಾತ್ರೆಯನ್ನು ತೆಗೆದುಕೊಂಡರೆ ತುಂಬ ಶಾಂತವಾಗಿ ಯಾವುದೇ ನೋವಿಲ್ಲದೆ ತನ್ನ ಜೀವವನ್ನು ಕಳೆದುಕೊಳ್ಳಬಹುದು ಎಂಬ ನಿರ್ಧಾರಕ್ಕೆ ಬಂದಿದ್ಲು. ಅಷ್ಟರಲ್ಲಿ ಅವಳ ಮೇಜಿನ ಮೇಲೆ ಒಂದು ಇನ್ವಿಟೇಷನ್ ಲೆಟರ್ ಕಂಡುಬಂತು. ಅದರ ಹತ್ತಿರ ಹೋಗಿ ನೋಡಿದಾಗ ಆಕೆಯ ತಾಯಿ ಅವಳಿಗೋಸ್ಕರ ಒಂದು ಪರ್ಸನಲ್ ಆಪ್ಟಿಮೈಸೇಷನ್ ಸೆಮಿನಾರ್ ಟಿಕೆಟ್, ಅಂದರೆ ವೈಯಕ್ತಿಕ ಸಾಮರ್ಥ್ಯ ವೃದ್ಧಿ, ಇದರ ಕುರಿತು ಒಂದು ಸಮಾವೇಶದ ಆಹ್ವಾನ ಪತ್ರಿಕೆ. ಇಲ್ಲಿಯ ತನಕ ಈ ಬಿಸ್ನೆಸ್ ವುಮೆನ್ ಈ ಥರದ ಸೆಮಿನಾರ್ಗೆ ಹೋಗುವವರು ಸೋಮಾರಿಗಳು, ತಮ್ಮ ಕೈಯಲ್ಲಿ ಏನೂ ಮಾಡಲಾಗದೇ ಇರುವ ಹೆದರಿಕೆ ಪುಕ್ಕಳರು ಅಂತ ಅಪಹಾಸ್ಯ ಮಾಡ್ತಿದ್ಲು. ಆದರೆ ಇವತ್ತು ಈ ಉದ್ಯಮಿಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಒಂದೇ ಮೊದಲು ಯೋಚಿಸಿದ ಹಾಗೆ ತನ್ನ ಜೀವವನ್ನು ಶಾಂತರೂಪವಾಗಿ ಕೊನೆಗೊಳಿಸಬೇಕು, ಇಲ್ಲವೇ ಈ ಸೆಮಿನಾರ್ಗೆ ಹೋಗಿ ಹೇಗಾದರೂ ತನ್ನ ಜೀವನವನ್ನು ಸರಿಪಡಿಸಿಕೊಳ್ಳುವುದು. ಹೀಗೆ ಈ ಸೆಮಿನಾರ್ನಲ್ಲಿ ಭೇಟಿಯಾದ ಆ ವ್ಯಕ್ತಿಯಿಂದ ತನ್ನ ಇಡೀ ಜೀವನವೇ ಹೇಗೆ ಬದಲಾಗುತ್ತೆ ಅಂತ ನಾವು ಈ ಮುಂದಿನ ವಿಡಿಯೋದಲ್ಲಿ ನೋಡೋಣ.